ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ. ನೈಟ್ ಕರ್ಫ್ಯೂ ರದ್ದಾಗುತ್ತಾ? 50-50 ರೂಲ್ಸ್ ಸಡಿಲಿಕೆ ಮಾಡ್ತಾರಾ? ಶಾಲಾ ಕಾಲೇಜುಗಳ ಕಥೆ ಏನು? ಯಾರಿಗೆ ಸಿಗುತ್ತೆ ರಿಲೀಫ್? ತಜ್ಞರು ಕೊಟ್ಟಂತ ರಿಪೋರ್ಟ್ ಆದ್ರೂ ಏನು? ಇವತ್ತು ಸಭೆ, ನಾಳೆ ಫೈನಲ್ ಅನೌನ್ಸ್ಮೆಂಟ್. ಈ ಹೊತ್ತಿನ ಸ್ಪೆಷಲ್ ಇವತ್ತು ಕರೋನಾ ಮೀಟಿಂಗ್, 50-50 ರಿಲೀಫ್. ಹೌದು, ಮೀಟಿಂಗ್ ಇದೆ ನಿಜ, ಆದರೆ ಕರೋನಾ ಕೇಸು ಏರಿಕೆ ಆಗ್ತಿದೆ, ಅದು ಅಷ್ಟೇ ನಿಜ. ಮತ್ತೊಂದು ಕಡೆ ಫೆಬ್ರವರಿ ಕೂಡ ಆತಂಕ ಇದೆ. ಈಗ ಬರ್ತಿರೋಂಥ ಬ್ರೇಕಿಂಗ್ ನ್ಯೂಸ್. ಇಷ್ಟೆಲ್ಲದರ ನಡುವೆ ಕರೋನಾ ಕರ್ಫ್ಯೂ ಸಡಿಲಿಕೆ ಮಾಡುವ ಚಾನ್ಸಸ್ ಇದೆಯಾ ಅನ್ನೋ ಪ್ರಶ್ನೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಮೀಟಿಂಗ್ ಫಿಕ್ಸ್. ಬ್ರೇಕಿಂಗ್ ನ್ಯೂಸ್. ಪ್ರತಿ ಗುರುವಾರದಂತೆ ಇವತ್ತು ಕೂಡ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಸಚಿವ ಸಂಪುಟ ಸಭೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಶುರುವಾಗುತ್ತೆ. ನೈಟ್ ಕರ್ಫ್ಯೂ ಸೇರಿ 3 ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡೋರಿದ್ದಾರೆ. ಈಗಾಗಲೇ ವೀಕೆಂಡ್ ಕರ್ಫ್ಯೂ ತೆಗೆದಿದ್ದಾಯಿತು, ಆದರೆ ಬೇಡಿಕೆಗಳು ಇನ್ನೂ ತುಂಬ ಇದೆ. ನೈಟ್ ಕರ್ಫ್ಯೂ ಅವಧಿಯನ್ನು ಕಡಿತಗೊಳಿಸಬೇಕು. ಈಗ 10 ಗಂಟೆ ಇದೆ ಸಾರ್, ಅದನ್ನು 11:30 ಮೇಲೆ ಮಾಡಿ ಸಾರ್ ಅಂತ ಕೇಳ್ಕೊತಿದ್ದಾರೆ. ನಡೆಸಿ ಸರ್ಕಾರ ಏನು ಮಾಡ್ತಾರೆ ಅಂತ. ಹೋಟೆಲ್ಲು, ಮಾಲು, ಬೇರೆ ಎಲ್ಲ ಕಡೆ 50-50, 50% ಜನ ಮಾತ್ರ ಕೂತು ತಿನ್ಬೋದು ಅಂತಿದೆ. ಇಲ್ಲ, ಅದನ್ನು ತೆಗೀರಿ ಅಂತ ಕೇಳ್ಕೊತಿದ್ದಾರೆ. ಇನ್ನು ಶಾಲಾ ರಜೆ ಕೊಟ್ಟಿದ್ದಾರೆ, ಆ ಶಾಲೆ ಓಪನ್ ಆಗಬೇಕು ಬೆಂಗಳೂರು ಸೇರಿ. ಸೊ ಹಾಗಾಗಿ ಈಗಾಗಲೇ BC ನಾಗೇಶ್ ಅದ್ರ ಕಡೆ ಒಲವು ತೋರಿಸಿದ್ದಾರೆ. ಏನಾದರೂ ಆಗಲಿ ಫೆಬ್ರವರಿಲಿ ಕೊರೋನಾ ಜಾಸ್ತಿ ಆಗಲಿ ಕಡಿಮೆ ಆಗಲಿ ಓಪನ್ ಮಾಡ್ತೀವಿ ಅಂತ. ಬಟ್ ಅದು ಡಿಸೈಡ್ ಆಗಬೇಕಲ್ಲ. ಇವತ್ತು ಮಧ್ಯಾಹ್ನ ಮೀಟಿಂಗ್ನಲ್ಲಿ ಅದ್ರ ಬಗ್ಗೆ ಕೂಡ ಚರ್ಚೆ ಇದೆ. ಎಲ್ಲ ಚರ್ಚೆ ಮಾಡಿದ್ಮೇಲೆ ಜೊತೆಗೆ ಈ ಮದುವೆ ಮಂಟಪಗಳು ಅಲ್ಲೂ ಕೂಡ ನಮಗೆ 50-50 ಅವಕಾಶ ಮಾಡಿಕೊಡಿ. ಬಿಕಾಸ್ ಅವ್ರು 50-50 ಅವಕಾಶನೂ ಇಲ್ಲ ಅವ್ರಿಗೆ. ಸೊ ಅದಾರು ನಮಗೆ ಮಾಡಿಕೊಡಿ ಅಂತ ಅವ್ರು ಅದನ್ನು ಕೇಳ್ತಿದ್ದಾರೆ. ಸೊ ಹಾಗಾಗಿ ಹಲವಾರು ಸಂಘ ಸಂಸ್ಥೆಗಳ ಒತ್ತಡ. ಥಿಯೇಟ್ರ್ಗಳಲ್ಲಿ 100% ಕೊಡದೆ ಹೋದರೆ ಯಾವ ಬಿಗ್ ಬಡ್ಜೆಟ್ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಿಲ್ಲ. ಸೊ ಹಾಗಾಗಿ ಅದು ಕೂಡ ಒಂದು ಒತ್ತಡ ಸರ್ಕಾರದ ಮೇಲಿದೆ. ಇವತ್ತು ಎಲ್ಲ ಚರ್ಚೆಯನ್ನು ಮೀಟಿಂಗಲ್ಲಿಟ್ಟು ಒಂದು ನಿರ್ಧಾರಕ್ಕೆ ಬರುವ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗಾದರೆ ಏನೇನು ಬೆಳವಣಿಗೆ ಆಗ್ತಿದೆ ನೋಡೋಣ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಕೃಷ್ಣ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಕೃಷ್ಣ. ಗುರುವಾರ ಇವತ್ತು ಸಂಪುಟ ಸಚಿವರ ಸಭೆ ಇದೆ. ಇವತ್ತಿನ ಮೀಟಿಂಗ್ನ ಅಜೆಂಡಾದಲ್ಲಿ ಇರುವಂಥ ಪ್ರಯಾರಿಟಿ ಏನು? ಏನಾದರೂ ಸಡಿಲಿಕೆ ಮಾಡೋ ಚಾನ್ಸಸ್ ಇದೆಯಾ? ಖಂಡಿತವಾಗ್ಲೂ ಹರೀಶ್, ಮುಖ್ಯವಾಗಿ ಈಗಾಗಲೇ ಸರ್ಕಾರದ ಆಡಳಿತಾತ್ಮಕ ಯೋಜನೆಗಳ ಬಗ್ಗೆ ಸರ್ಕಾರ ಇವತ್ತು ತೀರ್ಮಾನ ಮಾಡಿಕೊಳ್ಳುವಂಥ ಒಂದು ನಿರ್ಧಾರವನ್ನು ಕೂಡ ಸರ್ಕಾರ ಮಾಡುತ್ತೆ. ಇದ್ರ ಜೊತೆಗೆ ಮುಖ್ಯವಾಗಿ ಈಗ ಕೋವಿಡ್ ನಿರ್ವಹಣೆ ವಿಚಾರಕ್ಕೂ ಕೂಡ ಸರ್ಕಾರ ಒಂದಷ್ಟು ನಿಲುವುಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇವತ್ತಿನ ಸಭೆಯಲ್ಲಿ ಬಹಳಷ್ಟು ಇರುವಂಥದ್ದು. ಮುಖ್ಯವಾಗಿ ಈಗಾಗಲೇ ನಾಳೆಗೆ ಶುಕ್ರವಾರಕ್ಕೆ ಈಗಾಗಲೇ ನೈಟ್ ಕರ್ಫ್ಯೂ ಏನಿದೆ ಅದು ಅವಧಿ ಮುಕ್ತಾಯ ಆಗ್ತಾ ಇದೆ. ಇನ್ನೇನಿದ್ರು ಕೂಡ ಶನಿವಾರದ ನಂತರವಾಗಿ ಹೊಸ ರೂಲ್ಸ್ಗಳನ್ನು ಜಾರಿಯನ್ನು ಮಾಡಬೇಕಾಗತ್ತೆ. ಈಗಾಗಲೇ ಸರ್ಕಾರ ಒಂದಷ್ಟು ಬಿಗಿಯಾದಂಥ ಕ್ರಮಗಳನ್ನು ಮುಂದುವರಿಸಿದೆ. ಅದನ್ನು ಮುಂದುವರಿಸಬೇಕಾ ಅಥವಾ ಅಲ್ಲಿಗೆ ಸ್ಥಗಿತನ ಮಾಡಬೇಕಾ ಅಥವಾ ವಿನಾಯಿತಿಯನ್ನು ಕೊಡಬೇಕನ್ನೋದ್ರ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸಚಿವರುಗಳ ಜೊತೆಗೆ ವಿಸ್ತೃತವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಈ ಹಿಂದೆ ಒಂದಷ್ಟು ನಿರ್ಧಾರಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ಸಚಿವರುಗಳು ಅಪಸ್ವರವನ್ನು ಎತ್ತಿದ್ರು ಮತ್ತು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದರು. ಇವತ್ತಿನ ಸಭೆಯಲ್ಲಿ ಆ ಒಂದು ಸಚಿವರ ಅಭಿಪ್ರಾಯವನ್ನು ಪಡೆದು ಒಂದಷ್ಟು ನಿರ್ಧಾರಗಳನ್ನು ಪ್ರಕಟ ಮಾಡುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಿದರೂ ಕೂಡ ಇವತ್ತು ಎಲ್ಲ ಒಂದು ಕಡೆ ಅದನ್ನು ಪ್ರಕಟ ಮಾಡೋದು ಅನುಮಾನ ಆಗಿದೆ. ಯಾಕಂದರೆ ಏನೇ ತೀರ್ಮಾನ ಆದರೂ ಕೂಡ ತಜ್ಞರ ಜೊತೆ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡ್ತಾರೆ. ಹೀಗಾಗಿ ನಾಳೆ ನಡೆಯುವಂಥ ಸಭೆಯಲ್ಲಿ ನಾಳೆ ಅಥವಾ ನಾಡಿದ್ದು ಒಂದು ಸಭೆಯನ್ನು ತಜ್ಞರ ಜೊತೆ ಮುಖ್ಯಮಂತ್ರಿಗಳು ಸಮಾಲೋಚನೆಯನ್ನು ನಡೆಸಿ ಅಂತಿಮವಾಗಿ ಒಂದಷ್ಟು ನಿರ್ಣಯಗಳನ್ನು ಈಗಾಗಲೇ ಒಂದು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಮತ್ತು ಈಗಾಗಲೇ ನೈಟ್ ಕರ್ಫ್ಯೂ ಅವಧಿಯನ್ನು ಅಂದರೆ ಸ್ವಲ್ಪ ನೈಟ್ ಕರ್ಫ್ಯೂನ ಇನ್ನೂ ಸ್ವಲ್ಪ 11 ಗಂಟೆ ನಂತರವಾಗಿ ಮಾಡಿ ಅನ್ನೋಂಥದ್ದು ಕೂಡ ಸಾಕಷ್ಟು ಒತ್ತಡ ಕೂಡ ಸರ್ಕಾರದ ಮೇಲೆ ಕೇಳಿ ಬಂದಿರುವಂಥದ್ದು. ಮತ್ತು ಮುಖ್ಯವಾಗಿ ಈಗಾಗಲೇ ಸಿನಿಮಾ ಥಿಯೇಟರ್ ಏನಿದೆ 50-50% ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಪೂರ್ಣ ಪ್ರಮಾಣದಲ್ಲಿ ನಮಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥದ್ದು. ಮತ್ತು ಶಾಲಾ ಕಾಲೇಜುಗಳನ್ನು ತೆರೆಯೋಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಿಕ್ಷಣ ಇಲಾಖೆ ಎಲ್ಲ ರೀತಿಯಾದಂಥ ನಿರ್ಧಾರವನ್ನು ಅಂದರೆ ಒಲವನ್ನು ತೋರಿರುವಂಥದ್ದು. ಮತ್ತು ಶಿಕ್ಷಣ ಸಚಿವರು BC ನಾಗೇಶ್ ಅವರು ಎಲ್ಲ ಸಭೆಯಲ್ಲೂ ಕೂಡ ಪ್ರಸ್ತಾಪವನ್ನು ಮಾಡ್ತಿದ್ದಾರೆ. ಮತ್ತು ಮುಖ್ಯವಾಗಿ ಈಗಾಗಲೇ ಬೇರೆ ಬೇರೆ ಕ್ರಮಗಳನ್ನು ಕೂಡ ಒಂದು ರೀತಿ ಅದರಲ್ಲೂ ವಿನಾಯಿತಿಯನ್ನು ಕೊಡಬೇಕು. ಅಂದರೆ ಮದುವೆ ಮಂಟಪಗಳಾಗಿರ್ಬೋದು, ಈ ರೀತಿಯ ಸಭೆ ಸಮಾರಂಭಗಳಿಗೆ ಒಂದಷ್ಟು ವಿನಾಯಿತಿಯನ್ನು ಕೊಡಬೇಕು ಅನ್ನುವಂಥದ್ದು. ಹೀಗಾಗಿ ಎಲ್ಲದರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನು ಮಾಡಿದರೆ ಸಚಿವ ಸಂಪುಟ ಸದಸ್ಯರ ಅಭಿಪ್ರಾಯವನ್ನು
ಅಭಿಪ್ರಾಯವನ್ನು ಪಡೆದು ಒಂದಷ್ಟು ನಿರ್ಧಾರಗಳ ಬಗ್ಗೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಅಂತಿಮವಾಗಿ ನಾಳಿನ ತಜ್ಞರ ಸಭೆಯಲ್ಲಿ ಮತ್ತೊಮ್ಮೆ ಸಭೆಯನ್ನು ಮಾಡಿ ಅಂತಿಮವಾಗಿ ಒಂದಷ್ಟು ನಿರ್ಧಾರಗಳನ್ನು ಪ್ರಕಟವನ್ನು ಮಾಡಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಅಂದರೆ ಕೋವಿಡ್ನ ಒಂದು ವಾರದ ಸ್ಥಿತಿಗತಿಯನ್ನು ನೋಡಿಕೊಂಡು ಏನೇ ವಿನಾಯಿತಿ ಆಗಿರ್ಬೋದು, ಏನೇ ಸಡಿಲಿಕೆ ಆಗಿರ್ಬೋದು, ಮತ್ತೆ ಏನೇ ಬಿಗಿ ಕ್ರಮ ಆಗಿರ್ಬೋದು, ಅದನ್ನೆಲ್ಲವನ್ನು ಕೂಡ ಕೈಗೊಳ್ತೀವಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ರು. ಮತ್ತೆ ಸಚಿವ ಸಂಪುಟ ಸದಸ್ಯರು ಕೂಡ ಅದೇ ಮಾತನ್ನು ಹೇಳಿದ್ರು. ಒಂದು ವಾರದ ಪರಿಸ್ಥಿತಿ ಅವಲೋಕಿಸಿ ಕೋವಿಡ್ ಸ್ಥಿತಿಗತಿ ಈಗಿನ ಪರಿಸ್ಥಿತಿಯಲ್ಲಿ ಏನಾದರೂ ಸಡಿಲಿಕೆ ಮಾಡ್ಬೋದಾ ಅಥವಾ ಮತ್ತೇನಾದರೂ ಮುಂದುವರಿಕೆ ಮಾಡ್ಬೋದಾ ಅನ್ನುವಂಥದ್ದು. ಮತ್ತೆ ಈಗಾಗಲೇ ಫೆಬ್ರವರಿಯಲ್ಲೂ ಕೂಡ ಸಾಕಷ್ಟು ಪೀಕ್ ಲೆವೆಲ್ಗೆ ಅಂದರೆ ಮತ್ತಷ್ಟು ಕೋವಿಡ್ ಪ್ರಮಾಣ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಮತ್ತೆ ಈಗಾಗಲೇ ಮುಖ್ಯವಾಗಿ ಏನು ಅಂತಂದರೆ ಹಾಸ್ಪಿಟಲ್ಗೆ ಸೇರುವಂತಹ ದಾಖಲಾತಿ ಪ್ರಮಾಣ ಏನಿದೆ ಅದು ಎಲ್ಲ ಒಂದು ಕಡೆ ಕಡಿಮೆ ಪ್ರಮಾಣದಲ್ಲಿ ಇರುವಂಥ ಕಾರಣಕ್ಕೋಸ್ಕರವಾಗಿ ಸರ್ಕಾರ ಏನೇ ತೀರ್ಮಾನ ಆದರೂ ಕೂಡ ಈಗಿರ್ತಕ್ಕಂಥ ಬಿಗಿ ಕ್ರಮಗಳಲ್ಲಿ ಒಂದಷ್ಟು ಸಡಿಲಿಕೆ ಮಾಡುವಂಥ ಸಾಧ್ಯತೆ ಇದೆ. ಆದರೆ ಏನೇ ಇದ್ರೂ ಕೂಡ ಫೆಬ್ರವರಿ ಮೊದಲ ವಾರವನ್ನು ನೋಡಿಕೊಂಡೇ ಸರ್ಕಾರ ಏನೇ ಆದರೂ ತೀರ್ಮಾನವನ್ನು ಮಾಡಬೇಕಾಗತ್ತೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಎಲ್ಲ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮುಖ್ಯಮಂತ್ರಿಗಳು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವವಾದಂಥ ಚರ್ಚೆಯನ್ನು ಮಾಡಿ ಒಂದಷ್ಟು ಈಗಾಗಲೇ ಕೋವಿಡ್ ನಿರ್ವಹಣೆಗೆ ಅಗತ್ಯ ಹಣಕಾಸು ಕೂಡ ಬೇಕಾಗುತ್ತೆ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಒಂದಷ್ಟು ಹಣಕಾಸನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರ ಆಗಿರ್ಬೋದು. ಮತ್ತೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಿಗಿಯಾದಂಥ ಕ್ರಮಗಳನ್ನು ಸಡಿಲಿಕೆ ಮಾಡಬೇಕಾ ಅಥವಾ ಮತ್ತಷ್ಟು ಬಿಗಿ ಕ್ರಮಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಇವತ್ತಿನ ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಿದ್ದಾರೆ. ಹರೀಶ್, ಥ್ಯಾಂಕ್ ಯು ಕೃಷ್ಣ. ಆದರೆ ಹಾಗೆ ಲೈನ್ಲಿರಿ, ಬಿಕಾಸ್ ಇನ್ನೊಂದು ಸುದ್ದಿ ಕೂಡ ಇದೆ. ಅಲ್ಲಿ ಕಮ್ ಬ್ಯಾಕ್ ಟು ಯು. ನಿಮ್ಮ ಹತ್ರ ವಾಪಸ್ ಬರ್ತೀನಿ ನಾನು ಆ ಸುದ್ದಿ ತಗೊಂಡು. ಒಟ್ಟಾರೆ ಇವತ್ತಿನ ಮೀಟಿಂಗ್ ಬಹಳ ಕುತೂಹಲ ಕೆರಳಿಸಿದೆ. ಮಾಧ್ಯಮದವ್ರು ಕೇಳಿದಾಗ ಏನು ಪ್ರಾಬ್ಲಮ್ ಇಲ್ಲ, ಸಚಿವರನ್ನ ಕೇಳಿಯೇ ಉಸ್ತುವಾರಿ ಕೊಟ್ಟಿದ್ದೀವಿ ನಾವು ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ನಾನೇ ಉಸ್ತುವಾರಿ ಸಚಿವ ಸ್ಥಾನ ಬೇಡ ಅಂದ್ರು ಅಂತ ಮಾಧುಸ್ವಾಮಿಯವರು ರಿಪ್ಲೈ ಮಾಡ್ತಾರೆ. ಉಸ್ತುವಾರಿ ಸಚಿವ ಸ್ಥಾನ ಸಿಗದಿದ್ದರೂ ಆರ್ ಅಶೋಕ್ ಸೈಲೆಂಟ್ ಆಗೇ ಇದ್ದಾರೆ. ಬ್ರೇಕಿಂಗ್ ನ್ಯೂಸ್. ನಾವು ಅಂದ್ಕೊಂಡಿದ್ದು ಉಸ್ತುವಾರಿ ನಮಗೆ ಸಿಕ್ಕಿಲ್ಲ ಅಂತ ತುಂಬ ಜನ ಬೇಜಾರು ಮಾಡ್ಕೊಂಡು ಮುಖ್ಯಮಂತ್ರಿಗಳು ಮೀಟು ಮಾಡಿದ್ದಾಯಿತು. MTB ನಾಗರಾಜ್ ಅವರಿಂದ ಹಿಡಿದು ಡಾಕ್ಟರ್ ಸುಧಾಕರಿಂದ ಹಿಡಿದು ಆನಂದ್ ಸಿಂಗ್ ತನಕ. ಆದರೆ ಮಗದೊಂದು ಕಡೆ ನನ್ನ ತುಮಕೂರು ಕೊಟ್ಟರೆ ಕೊಡಿ, ಇಲ್ಲಾಂದ್ರೆ ಬೇಡ ಅಂದಿದ್ದೆ. ಹಾಗಾಗಿ ತುಮಕೂರು ಬೇರೆಯವ್ರು ಕೊಟ್ಟಿದ್ದಾರೆ. ಮಾಧುಸ್ವಾಮಿಯವರ ಮಾತಾಗಿತ್ತು. ಆರ್ ಅಶೋಕ್ ಸೈಲೆಂಟಾಗೇ ಇದ್ದಾರೆ. ಅಶೋಕ್ ಹಾಗೂ ಮಾಧುಸ್ವಾಮಿಯವರೇ ಉಸ್ತುವಾರಿ ಸ್ಥಾನ ಬೇಡ ಅಂತ ಏನಾದರೂ ಅಂದ್ರ ಅನ್ನೋದು ಪ್ರಶ್ನೆ ಈಗ. ಅಥವಾ ಇಬ್ಬರಿಗೂ ಪಕ್ಷವೇ ಉಸ್ತುವಾರಿ ಸ್ಥಾನ ಕೊಡಲಿಲ್ವಾ? BJPಲಿ ಈಗ ಇಬ್ಬರು ನಾಯಕರ ಬಗ್ಗೆ ಭಾರೀ ಚರ್ಚೆ ನಡೀತಾ ಇದೆ. ಏನಪ್ಪ ಇದು, ಇವ್ರು ಕೊಡಲಿಲ್ವಲ್ಲ ಅಂತ. ಆರ್ ಅಶೋಕ್ ಅವರಿಗೆ ಬೆಂಗಳೂರು ಉಸ್ತುವಾರಿ ಮೇಲೆ ಆಸೆ ಇದೆ. ಅಶೋಕ್ ಅವರಿಗೆ ಕೊಟ್ಟರೆ ಸೋಮಣ್ಣವರು ಮತ್ತು ಅಶ್ವಥ್ ನಾರಾಯಣ ಅವರಿಗೆ ಬೇಸರ ಆಗಿಬಿಡಬಹುದು ಅಂತ ಇನ್ನೂ ಹೋಲ್ಡ್ ಮಾಡಿದ್ದಾರೆ ಅಂತ. ಇನ್ನು ತುಮಕೂರು ಬಿಟ್ಟರೆ ಬೇರೆ ಜಿಲ್ಲೆ ಬಗ್ಗೆ ಮಾಧುಸ್ವಾಮಿ ಅವರಿಗೆ ಇಷ್ಟ ಇಲ್ಲ, ಅದು ಅವರೇ ಹೇಳ್ಕೊಂಬಿಟ್ಟಿದ್ದಾರೆ. ಅಂದ್ಕೊಂಡಂತೆ ಕೆಲಸ ಮಾಡದೆ ಹೋದರೆ ತಲೆದಂಡ, ಕುರ್ಚಿಗಂತೂ ಕಂಟಕ. ಹೀಗಾಗಿ ಉಸ್ತುವಾರಿ ವಿಷಯದಿಂದ ದೂರ ಉಳಿದ್ರೆ ಏನಾದರೂ ಈ ಸಚಿವ ದ್ವಯರು, ಇಬ್ಬರು ಸಚಿವರು ಎಲೆಕ್ಷನ್ ಹೊತ್ತಲ್ಲಿ ಒಂಥರ ಇಂಟೆಲಿಜೆಂಟ್ ಮೂವ್ ಅಂತಾರಲ್ಲ, ಜಾಣ ಹೆಜ್ಜೆ ಇಟ್ಟರ ಏನಾದರೂ ಅಶೋಕ್ ಅವರು ಮತ್ತು ಮಾಧುಸ್ವಾಮಿಯವರು ಅಂತ BJPಯ ಅಂಗಳದಲ್ಲಿ, ರಾಜಕೀಯದ ಅಂಗಳದಲ್ಲಿ ಚರ್ಚೆ ಆಗ್ತಿರುವಂತಹ ಸುದ್ದಿ. ಉಸ್ತುವಾರಿ ಸಚಿವ ಸ್ಥಾನದ ಬಗ್ಗೆ ಮಾಧುಸ್ವಾಮಿಯವರು ಮಾತಾಡಿದ್ದಾರೆ. ನಾನು ಬೇರೆ ಜಿಲ್ಲೆಗೆ ಹೋದರೆ ನನಗೆ ಕಷ್ಟ ಆಗುತ್ತೆ, ಬಿಕಾಸ್ ಗೊತ್ತಿರಲ್ಲ ನನಗೆ ಅಲ್ಲೆಲ್ಲ. ನಮ್ಮ ಜಿಲ್ಲೆ ಆದರೆ ಇನ್ನೊಂದು ಡೌಟ್ ಎಲ್ಲ ಗೊತ್ತು ನನಗೆ, ಅಧಿಕಾರಿಗಳು ಏನು ತೋರಿಸ್ತಾರೆ ಅಷ್ಟೇ ನೋಡಬೇಕು, ಬೇರೆ ಜಿಲ್ಲೆ ಕಡೆ ಹೋದರೆ ಅನ್ನೋದು ಮಾಧುಸ್ವಾಮಿಯವರ ಮಾತು. ಬ್ರೇಕಿಂಗ್ ನ್ಯೂಸ್. ಮಾಧುಸ್ವಾಮಿಯವರು ಮಾಧ್ಯಮಕ್ಕೆ ಮಾತಾಡಿದ್ದು, ಬೇರೆ ಜಿಲ್ಲೆಗೆ ಹೋದರೆ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಕೊಟ್ಟರೆ ತುಮಕೂರು ಜಿಲ್ಲೆ ಕೊಡಿ ಅಂತ ಕೇಳಿದ್ದೆ. ನಮ್ಮೂರು, ನಮ್ಮ ಜಾಗ, ಆ ತುದಿಯಿಂದ ಈ ತುದಿ, ಮೇಲಿಂದ ಕೆಳಗಡೆ ಎಲ್ಲ ಗೊತ್ತು ನನಗೆ, ಎಲ್ಲ ದಿಕ್ಕುಗಳಲ್ಲೂ. ಆಗ ಕೆಲಸ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಬೇರೆ ಕಡೆ ಆದರೆ ಅಧಿಕಾರಿಗಳು ಏನು ಹೇಳ್ತಾರೆ ಕೇಳಿಸ್ಕೊಂಡು ತಲೆ ಬಗ್ಗೆ ಹೌದು ಅಂದ್ಕೊಂಡು ಬರಬೇಕು, ಹಂಗಾಗ್ಬಿಡ್ತೀವಿ. ಸೊ ಹಾಗಾಗಿ ನನಗೆ ಬೇಡ ಅಂತ ಹೇಳಿದ್ದೆ, ಹಾಗಾಗಿ ನಂಗೆ ತುಮಕೂರು ಕೊಟ್ಟಿಲ್ಲ ಅಂತ. ಮೈನರ್ ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗ ಹೀಗೆ ಆಯಿತು. ಆ ಭಾಗದ ಮಾಹಿತಿ ಸಿಗದಿದ್ದಾಗ ಮಾತಾಡೋಕ್ಕೆ ಕಷ್ಟ ಆಯಿತು. ಮಂತ್ರಿಗೆ ಒಂಥರ ಹೋದ್ಯ ಪುಟ್ಟ ಬಂದ್ಯ ಪುಟ್ಟ ಅನ್ನೋ ಹಾಗಾಗೋಗುತ್ತೆ. ಹೀಗಾಗಿ ಜವಾಬ್ದಾರಿ ಬೇಡ ಅಂತ ಹೇಳಿದ್ದೆ ಅಂತ JC ಮಾಧುಸ್ವಾಮಿಯವರ ಮಾತು. ಭಾರತದಲ್ಲಿ ಮಾಡಿದ್ದೇವೆ, ಹಾಗೆ ಇಲ್ಲಿ ಮಾಡಿ ಅನ್ನೋದು ಒಂದನ್ನು ಮಾತಾಡ್ತಾ ಬರ್ತಿದ್ದಾರೆ. ಈ ಪ್ರಯೋಗ ಒಂದ್ಸಲ ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ಆಗಿ ವಿಫಲ ಆಯಿತು. ಹೆಸರು ಲಕ್ಷ ನಾನು ಅವ್ರಿಗೆ ಊರುಗಳು ತೋರಿಸ್ಬೇಕಾಗಿತ್ತು. ತುಮಕೂರಿಗೆ ಬಂದು ಆ ಊರೆಲ್ಲ ಐತೆ, ಆ ಕೆಲಸ ಎಲ್ಲ ಆಗ್ತೈತೆ, ರಿಲೀಫ್ ವರ್ಕ್ ಎಲ್ಲ ಆಗ್ತೈತೆ ಅಂತ ಕೇಳೋ ಸ್ಥಿತಿ
ಯಾರನ್ನಾರ ಹಿಡ್ಕೊಂಡು ಓಡಾಡೋ ಪರಿಸ್ಥಿತಿ ಬರ್ತಿತ್ತು. ಈಗ ನಾನು ಬೇರೆ ಜಿಲ್ಲೆಗೆ ಹೋದ್ರು ನನಗೂ ಅದೇ ಪರಿಸ್ಥಿತಿ ಬರುತ್ತೆ. ಇಲ್ಲಾಂದರೆ ಆಫೀಸರ್ ತೋರಿಸಿದ್ದು ಅಷ್ಟೇ ನೋಡ್ಕೊಂಬರ್ಬೇಕಾಗುತ್ತೆ. ಅವ್ರು ಯಾವ್ದು ಚೆನ್ನಾಗಿರುತ್ತೆ ತೋರಿಸ್ತಾರೆ. ನಾನು ಇಂಟ್ರೆಸ್ಟ್ ತೊಗೊಂಡು ಅಲ್ಲಾರನ್ನೋ ಕರೆದು ಏನಪ್ಪ ಅಂದಾಗ ಅವ್ರು ಯಾರಾದರೂ ಆದರೆ ಈ ಬೆಳಗಾಮಲ್ಲೋ ಮಂಗಳೂರಲ್ಲೋ ನಾನು ಹೋಗಿ ನನ್ನ ಅನುಭವದಲ್ಲಿ ಹೇಳ್ತೀನಿ, ಉತ್ತರ ಕನ್ನಡದಲ್ಲ ಹೋದರೆ ನೀಟಾಗಿ ಮಾಡೋ ಕೆಲಸಗಳು ತೋರಿಸ್ಕೊಂಬಿಟ್ಟು ಟಿ ವಿಲಿ ಬಂದುಬಿಟ್ಟು ಬೇಷ್ ಅನ್ನಿಸ್ಕೊಂತಿದ್ರು. ಮತ್ತೊಂದು ಕಡೆ ಮಾಹಿತಿ ನಮಗೆ ಕೊಡೋರೇ ಇರ್ತಿಲ್ಲ. ಆಮೇಲೆ ನಾನು ಪಕ್ಷದಲ್ಲಿ ಸ್ವಲ್ಪ ಸಂಪರ್ಕ ಇಟ್ಕೊಂಡು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀವಲ್ಲ ಯಾರ್ದಾರು ಲೋಕಲ್ ಅವ್ರ ನಂಬರ್ ಕೊಡಿ ಅಂತ ಕೇಳಿ ಅವ್ರು ಹೇಳಿದ ಕಡೆ ಕರ್ಕೊಂಡು ಹೋದಾಗ ನಮ್ಮಲ್ಲಿ ಇನ್ನೂ ಏನೇನು ದೋಷಗಳಿದೆ ಅನ್ನೋದು ಅರ್ಥ ಮಾಡ್ಕೊಳಕ್ಕಾಯ್ತು. ಇಲ್ಲದೆ ಕೆಲಸ ಮಾಡೋಕ್ಕಾಗಲ್ಲ. ಇವೆಂಟೆಡ್ ಡ್ಯಾಮ್ಸ್ ಅವೆಲ್ಲ ನಾವು ಮಂಗಳೂರಲ್ಲಿ ಹಾಕ್ತೀವಿ, ಎಲ್ಲೋ ಫಾರೆಸ್ಟ್ ಒಳಗೆ ಗುಡ್ಡೊಳಗೆ ಹಾಕ್ತೀವಿ. ಇಳಿದೇ ಕೇಳ್ಕೊಂಡು ತಿರ್ಗಾಡೋದು, ಮಂತ್ರಿ ಹೋಗಿ ಸೂಪರ್ವೈಸ್ ಮಾಡೋದು, ಮಂತ್ರಿ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋದು ಅಂತ ಅನಿಸಲ್ಲ. ಆ ಮಾಹಿತಿಗಳೆಲ್ಲ ಸಿಗೋವಷ್ಟು ಕಾಲಾವಕಾಶ ಇರಲ್ಲ. ಈಗ ಹೋಗಿ ನಾವಲ್ಲ ಬೇಸ್ನಲ್ಲಿ ಮಾಡೋಕ್ಕಾಗಲ್ಲ. ಸುಮ್ಮನೆ ಹೋದಾಗ ಸಾರ್ವಜನಿಕರ ದೃಷ್ಟಿನಲ್ಲಿ ಏನಪ್ಪ ಮಂತ್ರಿ ಬಂದ ಪುಟ್ಟ ಓದ ಪುಟ್ಟ ಏನು ಮಾತಾಡಲಿಲ್ಲ, ಕೇಳಲಿಲ್ಲ, ಮಾಡಲಿಲ್ಲ, ಇನ್ಸ್ಟ್ರಕ್ಷನ್ಸ್ ಕೊಡಲಿಲ್ಲ ಅನ್ನಿಸ್ಕೊಳೋದ್ರ ಬದಲು ನನಗದು ಜವಾಬ್ದಾರಿ ಬೇಡ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಬೇರೆ ಏನೂ ಕಾರಣ ಇಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋದ ಕೃಷ್ಣ ಮತ್ತೆ ರೀಕನೆಕ್ಟ್ ಆಗಿದ್ದಾರೆ. ವೆಲ್ಕಮ್ ಬ್ಯಾಕ್ ಕೃಷ್ಣ. ತುಂಬ ಇಬ್ಬರು ಒಳ್ಳೆ ಬ್ಯಾಟ್ಸ್ಮನ್ ಅಥವಾ ಆಲ್ರೌಂಡರ್ ಇದ್ದರೆ ಅವ್ರನ್ನ ಯಾವ ಡೌನಲ್ಲಿ ಕಳಿಸ್ಬೇಕು ಪಿಚ್ಗೆ ಆಟ ಆಡೋಕ್ಕೆ ಅಂತ ಗೊತ್ತಿರುತ್ತೆ, ಏನು ಪೊಸಿಷನ್ ಕೊಡಬೇಕು ಅಂತಲೂ ಗೊತ್ತಿರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಅವ್ರ ಟೀಮಲ್ಲೇ ಇಲ್ಲ, ಅಲ್ಲೆಲ್ಲೋ ಆಚೆ ಇದ್ದಾರೆ ಅಂದಾಗ ತುಂಬ ಜನಕ್ಕೆ ಡೌಟ್ ಬಂದ್ಬಿಡುತ್ತೆ. ಸೊ ಅದೇ ಥರ ಇವಾಗ ಇವರಿಬ್ಬರಿಗೆ ಸ್ಥಾನ ಕೊಡದೇ ಇರೋದು, ಅಂದರೆ ಉಸ್ತುವಾರಿ ಸ್ಥಾನ ಕೊಡದೇ ಇರೋದು ತುಂಬ ಚರ್ಚೆ ವಿಷಯ. ಹೌದು, ನಿಜ. ಇದಕ್ಕೆ ಏನಾದರೂ ಬೇರೆ ಮಾಸ್ಟರ್ ಪ್ಲ್ಯಾನ್ ಇದೆಯಾ ಅಥವಾ ಏನು ನಡೀತಿದೆ BJPಯ ರಾಜಕೀಯ ಅಂಗಳದಲ್ಲಿ? ಖಂಡಿತವಾಗ್ಲೂ ಹರೀಶ್, ಯಾಕಂದರೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನವನ್ನು ಪಡ್ಕೊಂಡಿರುವಂಥ ಒಂದು ಕತೆ ಒಂದು ಕಡೆ ಆದರೆ, ಇನ್ನೊಂದು ಕತೆ ಮುಖ್ಯವಾಗಿ ಜಿಲ್ಲಾ ಉಸ್ತುವಾರಿ ತೆಗೆದುಕೊಳ್ಳದಿರುವಂತಹ ಸಚಿವರದ ಕತೆ ಇನ್ನೊಂದು ಬೇರೆ ರೀತಿಯಾದೆ. ಯಾಕಂದರೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ತಮಗೆ ತಮಗೆ ಸ್ವಂತ ಜಿಲ್ಲೆ ಸಿಗದೇ ಇರುವಂಥ ಕಾರಣಕ್ಕೋಸ್ಕರವಾಗಿ ಬೇರೆ ಏನು ಜಿಲ್ಲೆಯನ್ನು ಕೊಟ್ಟಿದ್ದಾರೆ, ಅಲ್ಲಿ ಪಕ್ಷ ಸಂಘಟನೆಯನ್ನು ಮಾಡಲಿಲ್ಲ, ಮುಂದಿನ ಚುನಾವಣೆಯನ್ನು ಗೆಲ್ಲಿಸಲಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ತಮ್ಮ ಕುರ್ಚಿಗೆ ಕೂತ್ ಬೀಳುತ್ತೆ ಅನ್ನೋದು ಕೂಡ ಅವರ ಸಚಿವರ ಸಂಕಟ ಆಗಿದೆ. ಆದರೆ ಈ ಇಬ್ಬರ ಸಚಿವರ ಕತೆ ಏನು ಅಂತಂದರೆ, ಈಗ ಮುಖ್ಯವಾಗಿ ಈಗ ಏನಾದ್ರು ನಮಗೆ ಮುಂದ್ ವೇಳೆ ತಮಗೆ ನಾವು ಬಯಸಿದಂತಹ ಜಿಲ್ಲೆ ಸಿಗಲಿಲ್ಲ ಅಂತಂದ್ರೆ, ಸಿಕ್ಕದೇ ಇರುವಂಥದ್ದು ಬೇರೆ ಜಿಲ್ಲೆ ಕೊಟ್ಟಿರುವಂಥದ್ದು ಆ ಒಂದು ಜಿಲ್ಲೆಯಲ್ಲಿ ಏನಾದರೂ ಕೆಲಸ ಮಾಡದೇ ಆದರೆ ಮುಂದಿನ ದಿನಗಳಲ್ಲಿ ತಮಗೆ ಕುರ್ಚಿಗೆ ಕುತ್ತು ಬೀಳುತ್ತೆ ಅನ್ನೋದು ಕೂಡ ಈಗ ಸಚಿವರ ಅಭಿಪ್ರಾಯವಾಗಿದೆ. ಅದಕ್ಕೋಸ್ಕರವಾಗಿ ಸಚಿವ ಆರ್ ಅಶೋಕ್ ಆಗಿರ್ಬೋದು ಮತ್ತೆ ಮಾಧುಸ್ವಾಮಿ ಆಗಿರ್ಬೋದು, ಇಬ್ಬರು ಕೂಡ ಈ ಒಂದು ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋದಕ್ಕೆ ಹಿಂದೇಟನ್ನು ಹಾಕಿದರೆ ಅವರು ಕೂಡ ಪಡ್ಕೊಂಡಿಲ್ಲ. ಎಲ್ಲೊಂದು ಕಡೆ ತಾವು ಬಯಸಿದಂಥ ಉಸ್ತುವಾರಿ ಅಂದರೆ ಈಗಾಗಲೇ ಅಶೋಕ್ ಅವರು ಕೂಡ ಬೆಂಗಳೂರು ನಗರ ಉಸ್ತುವಾರಿಯನ್ನು ಬಯಸಿದ್ರು, ಜೊತೆಗೆ ಮಾಧುಸ್ವಾಮಿ ಅವರು ಕೂಡ ತುಮಕೂರು ಜಿಲ್ಲಾ ಉಸ್ತುವಾರಿ ಸ್ಥಾನವನ್ನು ಕೂಡ ಬಯಸಿದ್ರು. ಆದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಈ ಒಂದು ಎರಡು ಜಿಲ್ಲೆಗಳ ಉಸ್ತುವಾರಿಯನ್ನು ಇಬ್ಬರಿಗೂ ಕೂಡ ಸಿಕ್ಕಿಲ್ಲ. ಒಂದು ವೇಳೆ ಏನಾದರೂ ಸ್ವಂತ ಜಿಲ್ಲೆ ಕೊಟ್ಟಿದ್ದಿದ್ರೆ ಅಲ್ಲಿ ತಮ್ಮ ಪ್ರಾಬಲ್ಯ ಮುಖಾಂತರವಾಗಿ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಆಗಿರ್ಬೋದು ಮತ್ತೆ ಚುನಾವಣೆಯನ್ನು ಕೂಡ ಗೆಲ್ಲಿಸಬಹುದಾಗಿತ್ತು. ಮತ್ತೆ ಮುಂದಿನ ದಿನಗಳಲ್ಲಿ ಏನೇ ಆದರೂ ಕೂಡ ಅದನ್ನು ಸಮರ್ಥನೆಯನ್ನು ಮಾಡ್ಕೊಳ್ಬೋದಾಗಿತ್ತು ಮತ್ತೆ ತನ್ನ ಕುರ್ಚಿಯನ್ನು ಕೂಡ ಉಳಿಸ್ಕೊಳ್ಬೋದಾಗಿತ್ತು. ಆದರೆ ಈಗ ಇಲ್ಲಿ ಬಿಟ್ಟು ಬೇರೆ ಜಿಲ್ಲೆಯಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕೆಲಸ ಹೈಕಮಾಂಡ್ ಕೊಟ್ಟಿರುವಂಥ ಕೆಲಸವನ್ನ ತಕ್ಕ ಮಟ್ಟಿಗೆ ರೀಚ್ ಆಗದೇ ಇರುವಂಥ ಕಾರಣಕ್ಕೋಸ್ಕರವಾಗಿ ಇಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ತಮ್ಮ ಮಂತ್ರಿ ಸ್ಥಾನವನ್ನು ಕೂಡ ಕಳೆದುಕೊಳ್ಳಬಹುದು ಅನ್ನೋ ಒಂದು ಅಭಿಪ್ರಾಯದಲ್ಲಿ ಈ ಒಂದು ಸಚಿವರು ಇದೀಗ ಏನು ಇಬ್ರು ಕೂಡ ಉಸ್ತುವಾರಿಯನ್ನ ಇಬ್ರು ಕೂಡ ವಹಿಸಿಕೊಂಡಿಲ್ಲ. ಇದಕ್ಕೆ ಕಾರಣ ಏನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಸಂಪುಟ ಪುನರಚನೆ ಆದಂತಹ ಸಂದರ್ಭದಲ್ಲಿ ತಮ್ಮ ಖಾತೆಗೆ ಕೂತ್ ಬೀಳುತ್ತೆ, ಅಂದ್ರೆ ಹೈಕಮಾಂಡ್ ಕೊಟ್ಟಿರುವಂತಹ ಟಾಸ್ಕ್ ಅನ್ನ ಸಮರ್ಥವಾಗಿ ನಿಭಾಯಿಸಿಲ್ಲ ಅಂತಂದ್ರೆ ಇಲ್ಲ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ತಮ್ಮ ಕುರ್ಚಿಗೆ ಕೂತ್ ಬೀಳುತ್ತೆ, ಸಂಪುಟದಿಂದ ಕೈ ಬಿಡ್ತಾರೆ ಅನ್ನೋ ಆತಂಕದಲ್ಲಿ ಇದೀಗ ಅಶೋಕ್ ಆಗಿರ್ಬೋದು ಮಾಧುಸ್ವಾಮಿ ಆಗಿರ್ಬೋದು ಇಬ್ರು ಕೂಡ ಉಸ್ತುವಾರಿಯನ್ನ ವಹಿಸಿಕೊಂಡಿಲ್ಲ. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಇವ್ರ ಜೊತೆ ಎಲ್ಲ ಚರ್ಚೆಯನ್ನ ಮಾಡಿದ್ದಾರೆ. ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಎಲ್ಲೂ ಸೂರ ಬೇರೆ ತಾವು ಬಯಸಿದಂಥ ಜಿಲ್ಲೆಯನ್ನು ಬಿಟ್ಟು ಯಾವುದೇ ಬೇರೆ ಜಿಲ್ಲೆಗೂ ಕೂಡ ನಾವು ಹೋಗೋದಿಲ್ಲ ಅನ್ನೋ ಮಾತನ್ನು ಕೂಡ ಇಬ್ಬರು ಕೂಡ ಸಚಿವರು ಕೂಡ ಹೇಳಿದ್ದಾರೆ. ಮತ್ತೆ ಮಾಧುಸ್ವಾಮಿ ಅವರು ಕೂಡ ಬಹಿರಂಗವಾಗಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ತಮ್ಮ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆ ಹೋದ್ರೆ ಅಲ್ಲಿ ಸಮಸ್ಯೆ ಆಗುತ್ತೆ, ಆಗಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇವರ ಮಾತಿನ ಅರ್ಥ ಏನು ಅಂತಂದ್ರೆ ತಮ್ಮ ಜಿಲ್ಲೆಯಲ್ಲಿ ಕೊಟ್ಟರೆ ಏನೋ ಕೆಲಸವನ್ನ ಮಾಡ್ಬೋದು ಮತ್ತೆ ಪಕ್ಷ ಸಂಘಟನೆ ಮಾಡಿ ಚುನಾವಣೆ ಗಳಿಸಬಹುದು, ಆದ್ರೆ ಬೇರೆ ಜಿಲ್ಲೆಯಲ್ಲಿ ಹೋಗಿ ಅಲ್ಲಿ ವಾಸ್ತವ ಪರಿಸ್ಥಿತಿನೇ ಬೇರೆ ಇರುತ್ತೆ. ಹೀಗಾಗಿ ಅದನ್ನ ಅರ್ಥ ಮಾಡಿಕೊಂಡು ಮತ್ತೆ ಅಲ್ಲಿ ಪಕ್ಷ ಸಂಘಟನೆ ಮಾಡಿ ಚುನಾವಣೆಯನ್ನು ಗೆಲ್ಲಿಸದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ತಮಗೆ ತಲೆದಂಡ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಇಬ್ಬರು ಸಚಿವರುಗಳು ಕೂಡ ಇದೀಗ ಈ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಿಂದ ದೂರವನ್ನು ಉಳಿದಿರುವಂತದ್ದು. ಇದು ಎಲ್ಲ ಒಂದ್ ಕಡೆ ಈಗ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಿಗೆ ಉಸ್ತುವಾರಿನ ಕೊಟ್ಟಿರ್ತಕ್ಕಂಥ ಸಚಿವರುಗಳಿಗೆ ಒಂದು ರೀತಿ ತಲೆಬಿಸಿಯಾಗಿದೆ. ಅಲ್ಲೇನಾದ್ರೂ ಕೆಲಸವನ್ನ ಮಾಡಲಿಲ್ಲ, ಪಕ್ಷ ಸಂಘಟನೆ ಮಾಡಲಿಲ್ಲ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸಲಿಲ್ಲ ಅಂತಂದ್ರೆ ತಮ್ಮ ಕುರ್ಚಿಗೆ ಕುತ್ಬೀಳುತ್ತೆ. ಯಾವ ರೀತಿ ಇದನ್ನ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಜನ ಸಚಿವರುಗಳು ಚಿಂತೆಯಲ್ಲಿದ್ರೆ ಇದೀಗ
ಈ ಒಂದು ಸಚಿವರು ಎಲ್ಲ ಒಂದು ಕಡೆ ಸೇಫ್ ಝೋನಲ್ಲಿ ಆಟಾಡ್ತಾ ಇರುವಂಥದ್ದು. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನದಿಂದ ದೂರ ಉಳಿಯೋದ್ರ ಮೂಲಕವಾಗಿ ಒಂದು ರೀತಿ ಮುಂದಿನ ದಿನಗಳಲ್ಲಿ ಆಗುವಂತಹ ಏನು ಅನಾಹುತ ಇದೆ ಅದನ್ನು ತಪ್ಪಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಆಟವನ್ನು ಈ ಇಬ್ಬರು ಸಚಿವರುಗಳು ಆಡ್ತಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹರೀಶ್, ಥ್ಯಾಂಕ್ ಯು ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ. ನ್ಯೂಸ್ ಮುಂದುವರಿತೆ, ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗಬೇಕಾಯ್ತಾ. ವೆಲ್ಕಮ್ ಬ್ಯಾಕ್. ನಷ್ಟದಲ್ಲಿ ಹುಬ್ಬಳ್ಳಿಯ ವಿದ್ಯುತ್ ಸರಬರಾಜು ಕಂಪನಿ ಸರ್ಕಾರಿ ಕಚೇರಿಗಳಿಂದಲೇ ಕೋಟ್ಯಾಂತರ ರೂಪಾಯಿ ಬಿಲ್ ಬಾಕಿ ಉಳಿಸ್ಕೊಂಡ್ಬಿಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ವಿದ್ಯುತ್ ಬಿಲ್ ಪಾವತಿಸಿಲ್ಲ ಸರ್ಕಾರಿ ಇಲಾಖೆಗಳು. ಬರೋಬ್ಬರಿ 546 ಕೋಟಿ ಸರ್ಕಾರಿ ಇಲಾಖೆಗಳು ಕೊಡಬೇಕಾಗಿರೋ ದುಡ್ಡಿದು. 546 ಕೋಟಿ. ನಷ್ಟ ಸರಿದೂಗಿಸೋದಕ್ಕೆ ವಿದ್ಯುತ್ ದರ ಏರಿಕೆಗೆ ಹೆಸ್ಕಾಂ ಚಿಂತನೆ ಮಾಡ್ತಿದೆ. ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಹೆಸ್ಕಾಂ ಮನವಿ ಮಾಡಿಕೊಂಡಿದ್ದಾರೆ. ಹೆಸ್ಕಾಂ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಿಗೆ 300 ಕೋಟಿ ಬಾಕಿ ಇದೆ. ಬೆಳಗಾವಿ ಮಹಾನಗರ ಪಾಲಿಕೆಯಿಂದ 53 ಕೋಟಿ ಬಾಕಿ ಇದೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆಯಿಂದ 42 ಕೋಟಿ ಬಾಕಿ ಇದೆ. 7 ಜಿಲ್ಲೆಗಳ ಸ್ಥಳೀಯ ಸಂಸ್ಥೆಗಳಿಂದ 129 ಕೋಟಿ ಬಾಕಿ ಇದೆ. ಇಲಾಖೆಗಳಿಗೆ ನೋಟಿಸ್ ಕೊಟ್ಟರು, ವಿದ್ಯುತ್ ಬಿಲ್ಲನ್ನು ಯಾರು ಪಾವತಿ ಮಾಡಿಲ್ಲ. ತೀವ್ರ ನಷ್ಟ ತೋರಿಸಿ ಮುಂದೆ ಹೆಸ್ಕಾಂ ಖಾಸಗೀಕರಣಕ್ಕೆ ಏನಾದ್ರು ಹುನ್ನಾರ ಮಾಡುತ್ತಿದ್ದಾರಾ ಅನ್ನೋದು ಈಗಿರೋ ಪ್ರಶ್ನೆ. ಇಲ್ಲ ಅಂದರೆ ಜನರಿಗೆ ಹೊಡೆತ, ಮುಂದೆ ಬಿಲ್ ಜಾಸ್ತಿ ಕಟ್ಟಬೇಕು ನಾವೆಲ್ಲ, ಆ ಥರದ ಪರಿಸ್ಥಿತಿ. ಬಾಕಿಯನ್ನು ಇಟ್ಟು ಅವನ್ನೆಲ್ಲನೂ ಬರೀ ಸಚಿವ ಸಂಪುಟ ಸಭೆ ಒಳಗೆ ಖಾಸಗೀಕರಣಗೊಳಿಸಿದಂಥ ಉದಾಹರಣೆಗಳಿದ್ದಾವೆ. ಅದಕ್ಕೆ ಬಹುಶಃ ಈ ಒಂದು ಷಡ್ಯಂತ್ರನೂ ಸಹಿತ ಸರ್ಕಾರ ಬೇಕು ಅಂತಲೇ ಈ ಸರ್ಕಾರಿ ಇಲಾಖೆಗಳಿಂದ ಹೆಸ್ಕಾಂಗೆ ತುಂಬ ಬಿಲ್ಲನ್ನು ಬೇಕಂತ ಉದ್ದೇಶಪೂರ್ವಕ ಬಾಕಿ ಇಟ್ಕೊಂಡು ಅದನ್ನು ಖಾಸಗೀಕರಣಗೊಳಿಸುವಂಥ ಷಡ್ಯಂತ್ರ ಬಹುಶಃ ರೂಪಿಸಿರ್ಬೋದು ಅಂತ ಅನ್ನಿಸ್ತದೆ. ಯಾಕಂತಂದರೆ ಹೆಸ್ಕಾಂನವರು ಇವತ್ತು ಯಾರ್ದಾದ್ರೂ ಒಂದು ಮನೆ ಬಿಲ್ ಆಗಿರ್ಬೋದು, ಅಂಗಡಿ ಬಿಲ್ ಆಗಿರ್ಬೋದು, ಅದನ್ನು ಇವತ್ತು ಒಂದು ದಿನದ ಮಟ್ಟಿಗೆ ಸಹಿತ ಅವರು ವಿಳಂಬ ಮಾಡೋದಿಲ್ಲ. ನಾವು ನಿಮ್ಮದು ಕಂಬದೊಳಗೆ ಕಟ್ ಮಾಡ್ತೀವಿ, ನಿಮ್ಮ ಫ್ಯೂಸ್ ತೆಗಿತೀವಿ, ಮೀಟ್ರ್ ಒಳಗೆ ಕಟ್ ಮಾಡ್ತೀವಿ, 108 ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡೋದ್ರ ಮೂಲಕ ಬಿಲ್ಲನ್ನು ಜಪ್ತಿ ಮಾಡೋದು ಅಥವಾ ಬಾಕಿ ವಸೂಲಿ ಮಾಡುವಂಥದ್ದನ್ನು ಮಾಡ್ತಾರೆ. ಅಂತಹ ಇಲಾಖೆಯವರು 546 ಕೋಟಿ ರೂಪಾಯಿ ಇವತ್ತು ಸರ್ಕಾರಿ ಇಲಾಖೆಗಳಿಂದ ಬಾಕಿ ತುಂಬಿಸ್ಕೊಳ್ಳೋದನ್ನು ಪೆಂಡಿಂಗ್ ಇಟ್ಟಿದ್ದಾರೆ ಅಂತಂದರೆ ಇದರೊಳಗೆ ಹಲವಾರು ಸಂಶಯ ಮೂಡೋದ್ರಲ್ಲಿ ಯಾವುದೇ ಮಾತಿಲ್ಲ ಸರ್. ಶಿವರಾಮ್ ಅಸುಂಡಿ ನನ್ನ ಸಹೋದ್ಯೋಗಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಶಿವರಾಮ್. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಏನು ಪ್ಲಾನ್ ಇದೆ ಹೆಸ್ಕಾಂ ಅವ್ರದ್ದು? ಯಾಕೆಂದ್ರೆ ತಪ್ಪು ಮಾಡಿರೋದು ಯಾರೋ, ಆಮೇಲೆ ಬರೇ ಬೀಳೋದು ಜನಸಾಮಾನ್ಯರಿಗೆ. ಖಂಡಿತ ಹರೀಶ್ ನಾಗರಾಜ್, ಯಾಕಂದ್ರೆ ಏನು ಸರ್ಕಾರದ ಕಚೇರಿಗಳಿಂದ ಏನು ಬಾಕಿ ಬಿಲ್ ಬರಬೇಕಾಗಿದೆ ಅದನ್ನು ವಸೂಲಿ ಮಾಡೋದನ್ನು ಬಿಟ್ಟು ಇವ್ರು ಏನಂದ್ರೆ ಪ್ರತಿ ಯೂನಿಟ್ಗೆ 1 ರಿಂದ 1.5 ರೂಪಾಯಿ ಹೆಚ್ಚು ಮಾಡಿ ಅಂತೇಳಿ KERCಗೆ ಕಳ್ಸಿಕೊಟ್ಟಿದ್ದಾರೆ. ಹೀಗಾಗಿ ಜನರು ಸಹ ಏನು ಹೆಸ್ಕಾಂ ನಡೆನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಎತ್ತಿ ಜ್ವರ ಬಂದ್ರೆ ಎಮ್ಮಿಗೆ ಬರೀ ಇದು ಕೆಲಸ ಮಾಡ್ಬೇಡ್ರಿ, ನೀವು ಎಲ್ಲಿ ಬಾಕಿ ವಸೂಲಿ ಆಗಿಲ್ಲ ಅಲ್ಲಿ ಬಾಕಿ ವಸೂಲಿ ಮಾಡೋಂಥ ಕೆಲಸ ಮಾಡ್ರಿ, ನಷ್ಟವನ್ನು ಸರಿದೂಗಿಸ್ಕೊಳ್ರಿ. ಯಾವುದೇ ಕಾರಣಕ್ಕೂ ಕೋವಿಡ್ ಸಂದರ್ಭದಲ್ಲಿ ಈ ರೀತಿ ದರ ಏರಿಕೆ ಮಾಡಬೇಡ್ರಿ ಅನ್ನೋ ಒಂದು ಡಿಮ್ಯಾಂಡ್ ಮಾಡಿದ್ದಾರೆ. ಒಟ್ಟಾರೆ ಏನು ಸರ್ಕಾರದ ವಿವಿಧ ಕಚೇರಿಗಳು ಈ ಒಂದು ಬಾಕಿ ಉಳಿಸ್ಕೊಂಡಿದ್ದಾವೆ. ಸರ್ಕಾರನೇ ಒಂದ್ ರೀತಿಯಲ್ಲಿ ಪಾವತಿ ಮಾಡುವಂತ ಕೆಲಸ ಮಾಡ್ತಾ ಇಲ್ಲ. ಒಂದ್ ವೇಳೆ ಜನಸಾಮಾನ್ಯರು ಏನಾದ್ರು ಮನೆ ಬಿಲ್ ಕಟ್ಟಿಲ್ಲ ಅಂದ್ರೆ 7 ದಿನಗಳ ನಂತರ ಮೀಟರ್ ಕಟ್ ಇದು ಬಿಲ್ಲೇ ಸಪ್ಲೈನೇ ಕಟ್ ಮಾಡ್ತಾರ. ಇಂಥ ಸಂದರ್ಭದಲ್ಲಿ ನೀವು ಇಷ್ಟು ದಿನಗಳು ಬಿಟ್ಟಿರಿ ಯಾಕನ್ನೋ ಒಂದು ಪ್ರಶ್ನೆನೂ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಶಿವರಾಮ ಸುಂಡಿ. ಈ ಕ್ಷಣದ ಮಾಹಿತಿನ ವೆಲ್ಕಮ್ ಬ್ಯಾಕ್. ಉಡುಪಿಯ ಹೆಜ್ಮಾಡಿ ಟೋಲ್ ಗೇಟ್ ಹತ್ರ ನಿನ್ನೆ ರಾತ್ರಿ ಹೊತ್ತಿ ಉರಿದಿದೆ ಒಂದು ಲಾರಿ. ವಾಹನವನ್ನು ನಿಲ್ಲಿಸಿ ಅಡುಗೆ ತಯಾರಿ ಮಾಡುತ್ತಿರುವ ಸಂದರ್ಭದಲ್ಲಿ ಅಗ್ನಿ ಅವಘಡ ಸಂಭವಿಸಿತು. ದಕ್ಷಿಣ ಕನ್ನಡ ಜಿಲ್ಲೆ MCF ಘಟಕದಿಂದ ಭದ್ರಾವತಿಗೆ ತೆರಳುತ್ತಾ ಇದ್ದಂಥ ಲಾರಿ ಇದು. ವಾಹನದಿಂದ ಹಾರಿ ಪ್ರಾಣಾಪಾಯದಿಂದ ಚಾಲಕ ಪಾರಾದ ನವೀದ್ ಪಾಷಾ, ಆದರೆ ವಾಹನ ಸುಟ್ಟು ಕರಕಲಾಯಿತು. ಕೋಲಾರದ ಭಾಗ, ಚಿಕ್ಕಬಳ್ಳಾಪುರದ ಭಾಗ ಅಂದರೆ ಅಯ್ಯೋ ಮಳೆ ಇಲ್ಲ ನೀರಿಲ್ಲ ಅಂತಾರೆ. ಈಗ ನೋಡಿ, ಕೋಲಾರದಲ್ಲಿ ಹವಾಮಾನದ ವೈಪರೀತ್ಯದ ಕಾರಣ ಮೋಡ ಕವಿದ ವಾತಾವರಣ. ಬೆಳಗ್ಗೆಯಿಂದ ಮಳೆ ಶುರುವಾಯಿತು. ಜಿಟಿ 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 ಜಿ ಮಳೆ, ಚಳಿ ಗಾಳಿ ಮಳೆಯಿಂದ ಸಾರ್ವಜನಿಕರು ಪರದಾಡೋ ಹಾಗಾಗೋಯಿತು. ವಾತಾವರಣದ ತಾಪಮಾನದ ಏರಿಕೆ ಬೆನ್ನಲ್ಲೇ ಜಿಲ್ಲೆಯಲ್ಲಿ ಮೊದಲ ಮಳೆ ಶುರುವಾಯಿತು.
ಇದೊಂದು ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದು ಕೂಲಿ ಕೆಲಸ ಅರಸಿ ಬಂದಂಥ ಒಬ್ಬಳು ಹೆಣ್ಮಗಳು ಈಗ ಗ್ರಾಮ ಪಂಚಾಯಿತಿಯ ಸ್ಥಾನ ಪಡ್ಕೊಂಡಿದ್ದಾರೆ. ಆ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಇದೀವಿ ನೋಡಿ. ಊರಿಂದೂರಿಗೆ ಅಲಿಯುವಂಥ ಬಡ ಮಹಿಳೆ, ಹೀಗೆ ಊರಿಂದೂರಿಗೆ ಅಲಿಯುವಂಥ ಈ ಮಹಿಳೆ ಕೃಷ್ಣನಗರಿ ಉಡುಪಿಗೆ ಬಂದರು. ಇದೇ ಜಿಲ್ಲೆಯಲ್ಲಿ 2 ದಶಕಗಳು ಅಂದರೆ 20 ವರ್ಷಗಳ ಕಾಲ ಬೇರೆ ಬೇರೆ ಕಡೆ ಕೂಲಿ ಕೆಲಸ ಮಾಡಿದ್ರು. ಭೀಮವ್ವ ಅನ್ನೋ ಹೆಣ್ಮಗಳು ಈಕೆ ಈಗ ಕುಂದಾಪುರ ತಾಲೂಕಿನ ತಲ್ಲೂರು ಗ್ರಾಮದಲ್ಲಿ ಜನರ ಮನಸ್ಸನ್ನು ಗೆದ್ದು ಪಂಚಾಯಿತಿಯ ಅಧ್ಯಕ್ಷೆ ಆಗಿದ್ದಾರೆ. ಅರೆ ವಾ! ಈಕೆ ಉಡುಪಿಯಲ್ಲೇ ತನ್ನ 4 ಮಕ್ಕಳನ್ನು ಓದಿಸಿದ್ದಾರೆ. ಒಬ್ಬ ಮಗ ಯೋಧ, ವೆರಿ ಗುಡ್. ಭೀಮವ್ವ ಪಂಚಾಯತ್ ಅಧ್ಯಕ್ಷೆ ಆಗಿದ್ದರೂ ಕೂಡ ಮೂಲ ಕಸಬು ಕೂಲಿ. ಆ ಕೆಲಸವನ್ನು ಇನ್ನೂ ಬಿಟ್ಟಿಲ್ಲ ಅನ್ನೋದೇ ಇದಕ್ಕಿರುವಂಥ ವಿಶೇಷ. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ನಂತಹ ಸೇವೆಗಳಿಗೆ ಅಲೆದಾಟದ ಕಷ್ಟವನ್ನು ಅನುಭವಿಸಿರುವಂಥ ಭೀಮವ್ವನವರು ಜನರ ಕಷ್ಟವನ್ನು ಬಗೆಹರಿಸ್ತಾ ಇದ್ದಾರೆ. ಗ್ರೇಟ್. ನನ್ನ ಹೆಸರ ಬಂದಿತ್ತು ನಮ್ಮ ಪಂಚಾಯತಿ ಹೆಸರಲ್ಲಿ. ಹಾಗೆ ನಾನು ಕರ್ಮ ಪೂಜೆರ ಹಳೆ ಅಜ್ಜಿ ಎತ್ತಿ ಅಷ್ಟು ಜನರೊಳಗೆ ನಂದೇ ಬಂದು ಎಷ್ಟು ಹೋರಾಟ ಮಾಡಿದ್ರು ನಂದೇ ಬಂತು ಅಂತೇಳಿ ಆಧಾರ್ ಕಾರ್ಡಿಗೆ 10-15 ನಿಮಿಷದಲ್ಲೇ ಅವ್ರದ್ದು ಏನಾರ ಮಣಿದು ಡಾಕ್ಯುಮೆಂಟ್ಸ್ ಇದ್ದದನ್ನಲ್ಲೇ ಮಣಿ ಪೌಂಡಿಷನ್ ಏನಾರು ಕೊಡ್ಸೋದಿದ್ರೆ ಅರ್ಧ ಗಂಟೆ ಒಳಗೆ ಕಂಪ್ಯೂಟರ್ಲ್ಲಿ ಹಾಕ್ಸಿ ಸೈನ್ ಹಾಕ್ಸಿ ಕೊಟ್ಟುವಂತ ಬಿಲ್ ಕಟ್ಟಿಸಿ ಅವ್ರಿಗೆ ನಿಲ್ಲಿಸಿ ಕೊಡುದಿಲ್ಲ. ಹಂಗೆ ತಕ್ರಾರು ಮಾಡಿದ್ರೆ ನೀವು ಇಲ್ಲಿ ಕುಂತವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಅಂತೇಳಿ ನಾನು ಅವತ್ ಮೊದಲು ಹೇಳಿ ಹೆದರಿಕೆ ಹುಟ್ಟಿದ್ರ ಇವ್ರು ಬೇಗ ಬೇಗ ಮಾಡಿಕೊಡ್ತಾರ ಅಂತೇಳಿ ನಾನು ಅವಕಾಶದಲ್ಲಿ ಇಟ್ಕೊಂಡಿದ್ದೆ ಸರ್. ಅಷ್ಟೇ. ಭೀಮವ್ವ ಅಂತ ನಮ್ಮ ತಲ್ಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ. ಅವರು ಬಾಗಲಕೋಟೆ ಜಿಲ್ಲೆಯಿಂದ ಬಂದವರು. ಇಲ್ಲಿ ಕೂಲಿ ಕೆಲಸ, ಜಲ್ಲಿ, ಕಾಂಕ್ರೀಟ್ ಕೆಲಸಕ್ಕೆ ಬಂದಿದ್ರು. ಹಾಗೆ ಅವರು ವಾಲ್ಮೀಕಿ ಜನಾಂಗ ಎಸ್ಟಿ ಮೀಸಲಾತಿ ಬಂದಿತ್ತು. ನಮ್ಮ ಗ್ರಾಮದಲ್ಲಿ ಎಸ್ಟಿ ಮೀಸಲಾತಿ, ನಮ್ಮ ಮನೆ ಹತ್ತಿರದ ವಾರ್ಡಿಗೆ ಎಸ್ಟಿ ಮೀಸಲಾತಿ. ಸ್ವತಃ ಭೀಮವ್ವನವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಭೀಮವ್ವ ಅವರೇ ನಮಸ್ಕಾರ ರೀ. ನಮಸ್ಕಾರ ಸರ್. ಹೇಗಿದ್ದೀರಿ? ಆರಾಮಿದ್ ಸರ್. ಆರಾಮಿದ್ರ್ಯಾ? ನಾವು ಆರಾಮಿದೀವ್ರಿ. ನೀವು ಬಾಗಲಕೋಟೆಯಿಂದ ಉಡುಪಿಗೆ ಬಂದು ಉಡುಪಿ ಮಂದಿ ಮನಸ್ಸನ್ನ ಗೆದ್ದು ನೀವಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದೀರಿ. ನಿಜವಾಗ್ಲೂ ನೀವು ಹೆಮ್ಮೆ ಪಡ್ಬೇಕು ನಾವೆಲ್ಲ ನಿಮ್ಗೆ. ತುಂಬಾ ಥ್ಯಾಂಕ್ ಯು ಸರ್. ನಿಮ್ಗೆ ಹೇಗಾಯ್ತು ಇದೇನಿದು 20 ವರ್ಷದಲ್ಲಿ ಏನ್ ಮಾಡಿದ್ರಿ ಹಾಗಾದ್ರಲ್ಲಿ? ನಾನು ಇದೇ ಕೂಲಿ ಕೆಲಸ ಮಾಡುದು ಸರ್, ಮತ್ತಂತ ಇಲ್ಲ. ನಾವು ಕಾಂಗ್ರೆಡ್ ಕೆಲಸ, ಸ್ಲ್ಯಾಬ್ ಕಾಂಗ್ರೆಡ್ ಕೆಲಸ, ತೋಡ್ ಕೆಲಸ, ರೋಡ್ ಕೆಲ್ಸಕ್ಕೆ ಜನ ಒಟ್ಟಾರ ಕರ್ಕೊಂಡ್ ಹೋಗುದು. ಇಲ್ಲಾಂದ್ರೆ ನಾವು 3 ಜನ 4 ಜನ, ಒಂದೊಂದ್ಸಲ 16 ಜನ 10 ಜನ ಹೋಗುದು. ಭೀಮವ್ವನವರೇ, ಆತರ ತುಂಬಾ ಜನ ಕೂಲಿ ಕೆಲಸ ಮಾಡ್ತಿರೋ ಹಾಗೆ ಇದ್ದು ಬಿಡ್ತಾರೆ. ನೀವು ಈ ತರ ಮೇಲ್ ಬರೋಕ್ ಹೇಗ್ ಸಾಧ್ಯ ಆಯ್ತು? ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗೋಕ್ ಹೇಗ್ ಸಾಧ್ಯ ಆಯ್ತು? ಅಂದ್ರೆ ಜನದ್ದು ನಾನು ಇಲ್ಲಿ 27 ವರ್ಷದಿಂದ ನಮ್ದು ಕೆಲಸದಲ್ಲ ಜನಕ್ಕೆಲ್ಲ ನಾನೊಂದು ಬೆಂಬಲಿಂದ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಇದ್ದೆ ಸರ್. ನಾನು ಹಂಗೆ ನಾನು ಕೆಲ್ಸಕ್ಕೆ ಹೋದ್ರು ಅವ್ರು ನೀತಿಂದ ಸಂಬಳ ಎಲ್ಲ ಕೊಡ್ತಿತ್ತ. ನಾವು ಅವ್ರಿಗೆ ನನ್ನ ಹತ್ರ ಇರ್ಲಿಕ್ಕೂ ಅವ್ರ ಸಂಬಳ ಒಂದು ಕೊಟ್ಟು ನಾ ಕಳಿಸ್ದೆ. ಅದ್ರ ಬಗ್ಗೆ ನಮ್ದು ಊರಿನ ತಲ್ಲೂರು ಪಂಚಾಯತಿ ಗ್ರಾಮದವ್ರು ಅದು ಅಲ್ಲಿಂದ ಇಲ್ಲಿ ಬಂದ್ರು ನಮ್ ನಿಯತ್ತು ಹೆಂಗಿತ್ತು ಅಂತೇಳಿ ಅವ್ರ ಕರ್ಮ ಪೂಜೆರ್ ಅಂತೇಳಿ ಅವ್ರು ಹಳೆಯ ಕಾಂಟ್ರಾಕ್ಟರ್ ಕೆಲಸ ಮಾಡ್ಸೋದು. ಅವ್ರಿಗೆ ನಾನ್ ಜನ ಎಲ್ಲ ಕೊಡ್ತಿದ್ದೆ. ಊರಿಂದ ನಂಗೆ ಪರಿಚಯ ಆದ್ಮೇಲೆ ಇಲ್ಲ ಬಾವ ಅವ್ರು ಒಳ್ಳೆ ಜನ, ನಮ್ಮ ಮನೇಲಿ ಅಮ್ಮ ನಿಂದಿರ್ಲಿ, ಅವ್ರ ಬಗ್ಗೆ ಅವ್ರು ನಿಲ್ಸ, ಲೇಡೀಸ್ ಅಲ್ಲೇ 3 ಜನ ಅಲ್ಲ 3 ಜನ ಒಟ್ಟು ಮಾಡಿ ನಾವು ನಿಲ್ಸು ಅಂತೇಳಿ ಬಾವ ಹಳೆಯ ಮಾತಾಡಿ ನಮ್ನೆ ನಿಲ್ಸಿಲ್ ಸರ್. ಚಲೋ ಆಯ್ತು, ನೀವು ಗೆದ್ರಿ, ಅಧ್ಯಕ್ಷ ಆಗಿದ್ದೀರಿ. ಬಟ್ ಅಧ್ಯಕ್ಷ ಆದ್ಮೇಲೂ ನಿಮ್ ಕೆಲಸ ಬಿಟ್ಟಿಲ್ವಾ ನೀವು? ಇಲ್ಲ ಸರ್, ನಾನ್ ಕೆಲ್ಸಕ್ಕೆ ಹೋಗ್ತೇವೆ ಸರ್. ಅಲ್ರಿ ಮೇಡಮ್, ಈಗ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದೀರಿ, ಮತ್ತೆ ಕೂಲಿ ಕೆಲ್ಸಕ್ಕೆ ಹೋಯ್ತೀನಿ ಅಂತಿರಲ್ಲ, ಹೆಂಗಿದು? ತಿಂಗಳಿಗೆ 3,000 ಹೊರತು ನಂಗೆ ಪಂಚಾಯತ್ ಏನು ಸೌಲಭ್ಯ ಸಿಗೋದಿಲ್ಲ ಸರ್. ನನ್ನ ಕರ್ತವ್ಯ ಏನಾಯ್ತು, ಬಂದಿದ್ದು ನಾನೊಂದು 12 ಗಂಟೆಗೆ ಹೋಗ್ತೆ, ಸೈನ್ ಮಾಡ್ತೆ, ಪುನಃ 2 ಗಂಟೆ ಕೆಲಸ ಮಾಡ್ತೀರಿ ಈಗ ನೀವು? ಇವಾಗ ನಾನ್ ಕಾಂಗ್ರೆಸ್ ಕೆಲ್ಸಕ್ಕೆ ಹೋದು, ಮನೇಲಿ ಎಲ್ಲಿ ಫಂಕ್ಷನ್ ಇರ್ತಲ್ಲ ಜನ ಎಲ್ಲ ಕರ್ಕೊಂಡ್ ಪಾತ್ರೆ ತೊಳೆಯಕ್ ಹೋಗುದು. ಅಲ್ಲ ಈ ದಿಶೆನೇ ಹೇಳ್ಬೇಕಲ್ಲ. ಅವ್ರು ಯಾರಾದ್ರು ಏನೋ ಅನ್ಕೊಂಡ್ರೆ ನೀವೇನ್ ತಲೆ ಕೆಡಿಸ್ಕೊಳ್ಳಲ್ಲ? ಹೇಳ್ತಾರ ಅಧ್ಯಕ್ಷರ, ನೀನ್ ಮೊದ್ಲಿನ ಕಷ್ಟದಲ್ಲಿದ್ದು ಈಗ ನಿನ್ಗೆ ಎಂತ ಸಿಗೋದಿಲ್ಲ ಸರ್ ಅಲ್ಲಿ ಅಂತ ಇಲ್ಲ. ನಾವು ಬಡವರಾಗಿ ಯಾರು ಅವ್ರಿಗೆ ಗೊತ್ತಾಗ್ತಿಲ್ಲ. ಕಡೆಗೆ ಯಾಕೆಂದ್ರೆ ಜನ ಏನ್ ಹೇಳ್ತಾರೆ, ಬೆಂಬಲಿಂದ ಲಂಚ ಕೇಳ್ತಾರ ನಮ್ಮ ಮರ್ಯಾದ ಪ್ರಶ್ನೆ. ಈಗ ಗ್ರಾಮ ಪಂಚಾಯತಿ ಅಲ್ಲಿಗೆಲ್ಲ ಬಂದ್ಮೇಲೆ ಒಳ್ಳೊಳ್ಳೆ ದುಡ್ಡು ಓಡಾಡ್ತಿರುತ್ತೆ, ಸರ್ಕಾರದಿಂದ ಬೇರೆ ಬೇರೆ ಕಡೆ ಜಿಲ್ಲೆ ದುಡ್ಡು ಬರ್ತಿರುತ್ತೆ. ಈಗ ನಿಮ್ಗೆ ಕಷ್ಟ ಗೊತ್ತು, ಜನರ ಕಷ್ಟ ಏನು ಅಂತ. ನೀವು ಆ ಕಷ್ಟದಲ್ಲಿ ಬೆಳೆದಿರೋರು, ಏನ್ ಮಾಡ್ಬೇಕು ಅನ್ಸುತ್ತೆ ನಿಮ್ಗೆ ಸಮಾಜಕ್ಕೆ? ಜನರು ಅಂದ್ರೆ ನನ್ನ ಹತ್ರ ನಾನು ಮೊದ್ಲು ಇಲ್ಲಿ ಒಂದು ಆಧಾರ್ ಕಾರ್ಡ್ ರೇಷನ್ ಮಾಡ್ಬೇಕಾದ್ರೆ ನನ್ನ ಕಷ್ಟದಲ್ಲಿ ನಾನು ತಿರುಗಾಡಿದೆ. ಅದಕ್ಕೆ ಈಗ ನಾನು ಜನರು ಬಂದ್ರೆ ನಾನು ಕಾಸಬಾರ್ದಲ್ಲ, ಅವ್ರು ಕೊಟ್ರು ಬಲ ಕೊಡ್ಲಿಕ್ಕೂ ಬಲ. ನಾನು ನಿಯತ್ತಿ ಕೆಲಸ ನಾನು ಮಾಡ್ಲೇಬೇಕನ್ನ ನನ್ನ ಹತ್ರ ಹೆಮ್ಮೆ ಇತ್ತು ಸರ. ನಾನು ಮಾಡ್ತೇನೆ ನನ್ ಕರ್ತೆ ಅಲ್ವಾ? ಏನೋ ನಿಮ್ ಮಗ ಯೋಧ ಅಂತೆ, ಸೈನಿಕರಂತೆ, ಹೌದಾ? ಸೈನಿಕರು 6 ವರ್ಷ ಮುಗಿದು 7ನೇ ವರ್ಷ ಚಲ್ತಿ ಸರ. ಎಲ್ಲಿದ್ದಾರೆ ಈಗ? ಈಗ ಅಲ್ಲೇ ಇದ್ರು, ಚೈನಾ ಬಾರ್ಡರ್ ಅಲ್ಲಿ ಇದ್ರು ಸರ್. ಅವ್ರು ಲಾಸ್ಟ್ ಬೌಂಡ್ರಿಗೆ ಇದ್ರು. ಹೌದಾ? ಬೇರೆ ಮಕ್ಕಳೆಲ್ಲ ಏನ್ ಮಾಡ್ತಾರೆ?
ಮತ್ತೊಮ್ಮಗ ರೂಲಿಯಲ್ಲಿ ನೋಡಿದ್ರಲ್ಲಿ ಪಾಸ್ ಆಗಿ ಇದು 9ನೇ ತಿಂಗಳು ಚಲ್ತಿ ಸರ್. ಪೇಪರ್ ಬರ್ತಾರ ಬಿಡ್ತಾರ ಬಿಡ್ಲೇ ಇಲ್ಲ. ಮೆಡಿಕಲ್ ಫಿಟ್ ಆಯ್ತು, ಅವ್ನ ರೂಲಿ ಪಾಸ್ ಆಯ್ತು. ಸರ್ ಬಸವರಾಜ್ ಅಂತೇಳಿ. ಅವನು ಈಗ ಸಾಲಿ ಡಿಗ್ರಿ ಕಾಗೇರಿ ಸಾಲಿಗೆ ಡಿಗ್ರಿ ಮುಗಿತ್ರಿ, ಅಲ್ಲಿ ಡಿಗ್ರಿ ಹಚ್ಚಿದೆ ಈಗ ಪುನಃ. ಓದ್ತಾ ಇದಾರೆ ಹಂಗಾರೆ? ಓದ್ತಿದ್ರಿ ಕಾಗೇರಿ ಬಸರು 3 ಕೈ ಅಂತಾರ ಕುಂದಾಪುರಲ್ಲಿ ಹೋಗ್ತಾರ. ಓಕೆ. ಸೊ ಹಾಗಾಗಿ ಮುಂದಕ್ಕೆ ಏನಾಗ್ಬೇಕು? ನಿಮ್ಗೆ ಅನ್ಕಳ್ದೆ ನೀವು ಅಧ್ಯಕ್ಷ ಆಗ್ಬಿಟ್ಟಿದ್ದೀರಿ, ಈಗ ಮುಂದಕ್ಕೆ ಏನಾಗ್ಬೇಕು? ನೀವು ಏನ್ ಮಾಡ್ಬೇಕು? ಹಂಗೆ ಮುಂದಕ್ಕೆ ಎಂತ ನನ್ ಮಕ್ಕಳು ಒಂದು ಇದ್ದಿದ್ದಲ್ಲೇ ದೇವ್ರ ಒಂದು ಎಲ್ಲೇ ಹಾಕಲ್ಲ, ಯಾವುದೇ ಹಾಕಲ್ಲ, ಸಣ್ಣ ಒಂದು ಅವ್ರಿಗೆ ಎಲ್ಲೇ ಹೋದಲ್ಲಿ ಗೌರ್ಮೆಂಟ್ ನೌಕರಿ ಸಿಕ್ಕರು ಸಾಕಂದ್ ನಮ್ದು ಆಸೆ ಅಷ್ಟೇ. ಜನರಿಗೆ ನಾನು ಇರುವವರೆಗೆ 2 ವರ್ಷ 6 ತಿಂಗಳ ನಮ್ಗೆ ಬಂದಿತ್ತು. ನಮ್ದು ಎಸ್ ಸಿ ಮೀಸಲಾತಿ ಬಂದೈತೆ, ಅಧ್ಯಕ್ಷರ ಸೀಟ್ ಅದ, ಜನರಿಗೆ ಒಂದು ಕಾಸು ಬರದಲ್ಲ. ನಾನು ಇರುವವರೆಗೆ ಆಫೀಸ್ ಒಳಗೆ ಕೂತ್ಕೊಂಡು ಅಲ್ಲಿ ಕೆಲಸನೂ ಮಾಡ್ತೀರಿ, ಈ ಕಡೆ ಮದುವೆಗಳಿಗೆ ಬಂದು ಪಾತ್ರನೂ ತೊಳಿತೀರಿ. ನೋಡಿ ಅಲ್ಲಿ ಹಿಂಗ್ ಕೆಲಸ ಮಾಡ್ತೀರಿ. ಹೌದು. ನಾನು ಈಗಾದ್ರೂ ಇವತ್ತು ನಮ್ ಕಾಂಗ್ರೆಸ್ ಕೆಲಸ ಇಲ್ಲ ಅಂದ್ರೆ ನಮ್ ತಂದದು ಬಿರಿಯಾನಿ ಸಾಹೇಬ್ರಿಗೆ ಫೋನ್ ಮಾಡಿದ್ರೆ, ಇಲ್ಲ ಮರ್ತಿ ಇವತ್ತು ಫಂಕ್ಷನ್ ಇತ್ತ ನಂಗೆ ಪಾತ್ರೆ ತೊಳಿಬೇಕಂದ್ರ ಮತ್ತೆ ಬಂದಿದೆ ಸರ್. ಮತ್ತೆ ಪುನಃ ಆಫೀಸ್ ಹೋಗ್ಬೇಕು, ಮೀಟಿಂಗ್ ಇತ್ತು 10 ಗಂಟೆ ನನ್ಗೆ. ನಿಜವಾಗ್ಲೂ ದೇವ್ರು ನೀವು. ಥ್ಯಾಂಕ್ ಯು, ಒಳ್ಳೇದಾಗ್ಲಿ, ನಿಮ್ಗೆ ಇನ್ನಷ್ಟು ಬಲ ಸಿಗ್ಲಿ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ. ಭೀಮವ್ವನವರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ, ಜೊತೆಗೆ ಅವರ ಕೆಲಸ ಈಗಲೂ ಹೇಳ್ತಾರೆ, ಯಾವುದೋ ಮದುವೆಗೆ ಬಂದಿದ್ದೀನಿ ಸರ್ ಪಾತ್ರೆ ತೊಳಿಬೇಕು ನಾನು ಅಂತ, ಕೈ ಎತ್ತು ಮುಗಿಬೇಕು ಇಂಥ ಹೆಣ್ಮಗಳಿಗೆ. ಜೊತೆಗೆ ಬೇರೆಯವ್ರಿಗೂ ಕೂಡ ಇನ್ಸ್ಪಿರೇಷನ್, ಸ್ಫೂರ್ತಿ ಕೂಡ ಹೌದು. ಇಲ್ಲಿಗೆ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.